ಮಗುವಿಗೆ ದೃಷ್ಟಿ ತೆಗೆದ ನೀರನ್ನ ರಸ್ತೆಯಲ್ಲಿ ಹಾಕಿದ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಡ್ಡ ಹಾಗಡೆ ಗ್ರಾಮದಲ್ಲಿ ನಡೆದಿದೆ. ದೊಡ್ಡ ಹಾಗಡೆ ಗ್ರಾಮದ ರಾಮಚಂದ್ರಪ್ಪ ಮೃತಪಟ್ಟ ದುರ್ದೈವಿ. ನಿನ್ನೆ ಸಂಜೆ ಮೃತ ರಾಮಚಂದ್ರಪ್ಪ ಪತ್ನಿ ರತ್ನಮ್ಮ ಮತ್ತು ನೆರೆಮನೆಯ ನಿವಾಸಿಗಳಾದ ಮುನಿರತ್ನಂ ಮತ್ತು ನವ್ಯ ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಜಗಳಕ್ಕೆ ಪ್ರಮುಖ ಕಾರಣ ಆರ್ತಿ ನೀರನ್ನು ತಂದು ರಸ್ತೆಯಲ್ಲಿ ಹಾಕಿದ್ದಕ್ಕೆ ರಾಮಚಂದ್ರಪ್ಪನ ಪತ್ನಿ ರತ್ನಮ್ಮ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ನೂಕಾಟ ತಳ್ಳಾಟ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಮಚಂದ್ರಪ್ಪ ಗಲಾಟೆಯನ್ನು ಬಿಡಿಸಲು ಹೋಗಿದ್ದಾಗಿ ರಾಮಚಂದ್ರಪ್ಪನನ್ನ ನೂಕಾಟ ಮಾಡಿದ್ದಾರೆ. ರಾಮಚಂದ್ರಪ್ಪ ಕುಸಿದು ಬಿದ್ದಿದ್ದರಿಂದ ಬಳಿಕ ಆತನನ್ನ ಚಿಕಿತ್ಸೆಗಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಗಲಾಟೆ ವಿಚಾರವಾಗಿದ್ದ ಕಾರಣಕ್ಕೆ ಆತನಿಗೆ ಚಿಕಿತ್ಸೆಯನ್ನು ನಿರಾಕರಣೆ ಮಾಡಿದ್ದಾರೆ. ಬಳಿಕ ಚಂದಾಪುರ ನಾರಾಯಣ ಹೃದಯಾಲಯಕ್ಕೆ ಕರೆದೊಯ್ದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಮಚಂದ್ರಪ್ಪ ಮೃತಪಟ್ಟಿದ್ದಾರೆ. ಇನ್ನು ಮೇಲ್ನೋಟಕ್ಕೆ ಆತನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಈ ಹಿಂದೆ ಹೃದಯ ಸಂಬಂಧ ಕಾಯಿಲೆಗೆ ನಾರಾಯಣ ಹೃದಯದಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಮೃತ ಸಂಬಂಧಿಕರು ನವ್ಯ ಮತ್ತು ಮುನಿರತ್ನಮ್ಮನ ಮೇಲೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಕಾರಣಕ್ಕೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ತಂದೆ ಇಲ್ಲದ ನವ್ಯ ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸಿದ್ದು ಕೆಲಸಕ್ಕೆ ಹೋಗಿ ಮನೆ ಸಂಸಾರವನ್ನ ನೋಡ್ಕೊಳ್ತಾ ಇದ್ರು. ಆರ್ತಿ ನೀರನ್ನ ರಸ್ತೆಗೆ ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ರಾಮಚಂದ್ರಪ್ಪ ಹೆಂಡತಿ ರತ್ನಮ್ಮ ಮತ್ತು ನವ್ಯ ಜೊತೆಗೆ ಜಗಳವಾಡಿದ್ದಾರೆ. ಜಗಳ ವಿಕೋಪಕ್ಕೆ ತಿರುಗಿ ಸಾವನ್ನಪ್ಪಿದ್ದಾರೆ. ಇನ್ನು ಅಲ್ಲಿ ಸ್ಥಳೀಯ ಮಂಜುನಾಥ್ ಮಾಹಿತಿ ಪ್ರಕಾರ ಮುನಿರತ್ನಮ್ಮಗೆ 4 ಜನ ಹೆಣ್ಣು ಮಕ್ಕಳಿದ್ದು ಇಬ್ಬರಿಗೆ ಮದುವೆ ಮಾಡಿ ಇನ್ನೊಬ್ಬರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 5-6 ವರ್ಷದ ಹಿಂದೆ ಗಂಡ ಕೂಡ ಮೃತಪಟ್ಟಿದ್ದಾರೆ. ದೊಡ್ಡ ಮಗಳಿಗೆ ಬಾಣಂತನವಾಗಿದ್ದು ಮಗುವಿಗೆ ನಿನ್ನೆ ಆರ್ತಿ ನೀರನ್ನ ರಸ್ತೆಯಲ್ಲಿ ಹಾಕಲಾಗಿತ್ತು. ಅದೇ ರಸ್ತೆಯಲ್ಲಿ ರಾಮಚಂದ್ರಪ್ಪಗೆ ಸೇರಿದ ಟ್ರಾಕ್ಟರ್ಗಳು ಇದ್ದವು. ರಾಮಚಂದ್ರಪ್ಪನ ಹೆಂಡತಿ ರತ್ನಮ್ಮ ಇದೇ ವಿಚಾರವಾಗಿ ಜಗಳ ಮಾಡಿದ್ದಾರೆ. ಈ ವೇಳೆಯಲ್ಲಿ ನೂಕಾಟ ತಳ್ಳಾಟ ಆಗಿದೆ. ಆಗ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಈಗ ಮೃತಪಟ್ಟಿದ್ದಾರೆ ಮಾಹಿತಿ ಗೊತ್ತಾಯಿತು. ಯಾರು ಕೂಡ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಕೊಂಡಿಲ್ಲ. ಆಕಸ್ಮಿಕವಾಗಿ ಘಟನೆ ನಡೆದು ಹೋಗಿದೆ. ಆದರೆ ಮಗುವಿನ ದೃಷ್ಟಿ ನೀರಿಗೆ ಈಗ ಜೈಲು ಪಾಲಾಗಿರುವುದು ಮಾತ್ರ ವಿಪರ್ಯಾಸ. ಇನ್ನು ರಾಮಚಂದ್ರಪ್ಪನವರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ಬಳಿಕ ಸತ್ಯಾಸತ್ಯತೆ ತಿಳಿದು ಬರಲಿದೆ ಅಂತ ಸ್ಥಳೀಯರಾದ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಕ್ವೈರಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಆಮೇಲೆ ಮಾಡೋದು. ಅದು ಬಾಣಂತಿ ಇರೋದು ನಾಟಕ ಆದ್ರೆ ಊರಾಗಿ ಗೊತ್ತಾರಿಲ್ಲ ಬಾಕ್ಲ ನನ್ನ ಮಗನು ಹುಲಿ ಇದ್ದಂಗಿದ್ನಪ್ಪ. ಒಬ್ರು ತಂಟಿಕೋತಾರಲ್ಲ ಫೋನೇ ಇರೋದು ಒಬ್ಬೊಬ್ರು ಕೊಡೋಲ್ಕ. ಬಿಟ್ಟವ್ರೆ ಸ್ವಾಮಿ. ಊರೆಲ್ಲ ಬಂದಿದ್ರು ಸ್ವಾಮಿ. ನಾನು ಬರೋದ್ಕ ಎಲ್ಲ ಒಂದೊಂದು ಮಾತಾಡ್ತಾರೆ. ಅಮ್ಮ ಮುಂಡ್ರಾಗನ್ನ ಮುಗಿನೆಲ್ಲ ಭಾಷೆ ಹಾಕೊಂಡಂಗೆ ಭಾಷೆ ಹಾಕೊಂಡ್ರ ನಾನೇಜಿಲ್ಲ ಸ್ವಾಮಿ. ನನ್ನ ಮಗು ತಗೊಂಡು ಅಲ್ಲ, ಏನಾಯ್ತಂತೆ ನಿಮ್ಗೆ? ಯಾರು ಹೇಳಿದ್ರು? ಏನಾಯ್ತು ಅಂತ ಹೇಳಿದ್ರೆ? ಕಲ್ಲಾಗೆ ಆ ಹೆಂಗಸು ಗುದ್ದು ಬಿಟ್ಲು. ಯಾರು? ಇವಾಗ ಟೇಷನ್ಗೆ ಹೋಗ್ಯಾಳೆ. ಏನ್ ಹೆಸರು ಮುಂದೆ ಅವಳ್ದಾ? ಪಾರೋನೋ ಏನೋ. ಏನ್ ವಿಚಾರಕ್ಕೆ ಹೊಡೆದಿದ್ದು? ಅಲ್ಲಿ ಇನ್ನ ನೀರೊಟ್ಟಲ್ಲ ದಿಸಿ ತಕೊಂಡೋಗಿ ಅಲ್ಲಿ ಒಟ್ಟೋರು ಟ್ಯಾಕ್ಟ್ರಿ ಹೋಗ್ತಾ ಇದೆ. ಅಟ್ಟು ಬ್ಯಾಡ್ರಿ ಅಂದಿದ್ದರಿಕಂತೆ ಸ್ವಾಮಿ. ನಾನು ನನ್ನ ಹೊಡೆದ್ರಂತೆ
ಕಲ್ಲಾಗಿ ಹೊಡೆದ್ರು ಅಂತಾರೆ. ನಾನಿರಲ್ಲ ಸ್ವಾಮಿ. ನಿಮ್ ಮಗ ಏನ್ ಕೆಲಸ ಮಾಡ್ತಾ ಇದ್ರು? ಕೆಲಸ ನಾನು ಕೂಡ ಓದ್ತಾ ಇರಲಿಲ್ಲ ಊರಾಗಿ. ಹೆಂಡ್ರನ್ನ ಕುಳಿಸ್ಕೊಳೋದು, ಗೊಬ್ಬರ ಕುಳ್ಕೊಂಬ ತಗೋ ಹೋಗೋದು, ಇದ್ದು ಬರೋದು ಸ್ವಾಮಿ. ಮೊದ್ಲಿಂದಾನೆ ಏನ್ ಗಲಾಟೆ ಇತ್ತ ಅವ್ರಿಗೆ ಇವ್ರಿಗೆ? ಅವ್ರಿಗೆ ಇತ್ತೋ ಇಲ್ಲೋ ನಾನು ನೋಡಿನ. ನಾನು ನೋಡಲ್ಲ ಸ್ವಾಮಿ. ಎಷ್ಟ್ ಜನ ಸೇರ್ಕೊಂಡು ಇದ್ ಮಾಡಿದ್ರು? ನೋಡಿಲ್ಲಂತೆ ಸರ್. ನನ್ನ ಮಗ ತವ ಹಂಗೆ ಕಾಯಿಸಿ ಹಚ್ಕೊಂಡಿದ್ದೆ. ರಾಮಚಂದ್ರಪ್ಪನ ತಾಯಿ ನನ್ನ ಮಗನಂತೆ ಸ್ವಾಮಿ. ಆ ಸೂಳಿಗಳು ಅಪ್ಪ. ಏನ್ ವಿಚಾರಕ್ಕಮ್ಮ ಗಲಾಟೆ ಆಗಿದ್ದೆ? ನಾನಿರೆಲ್ಲ ಸೈಡ್ಗಳಾಗಿದ್ದೆ ಅಣ್ಣ, ಸೈಡ್ಗಳಾಗಿದ್ದೆ. ಈ ಮುಂಡಿಗಳೆಲ್ಲ ಒಂದಾಗಿ ಬಂದಿದ್ರು, ಎಲ್ಲ ಹೊಡೆದಿತ್ತು. ಯಾರಮ್ಮ? ಏನ್ರಲ್ಲಿ ಹೊಡೆದ್ರು? ಅದೇಂದ್ರೆ ಹೊಡೆದ್ರು. ನಾನಿರಲ್ಲ ಸ್ವಾಮಿ, ಸೈಡ್ಗಳಾಗಿದ್ದ. ಅವ್ರು ಹೇಳೋಲ್ಲ, ಅವರು ಕೂಡ ಒಂದಾಗೆ ಬಂದಿದ್ರು ಎಲ್ಲ. ನಡಿ ಉಳಿಕೆ ಏನಾಯ್ತು? ನಿಮ್ಮ ಓನರ್ ಏನ್ ಮಾಡ್ಕೊಂಡಿದ್ರು? ಏನಾಯ್ತು ಸಂಜೆ? ಏನಾಯ್ತು? ಏನಾಯ್ತು ಅಂದ್ರೆ ಡೈಲಿ ನಾವು ಗಾಡಿ ಎತ್ತೀನಿ, ಡೈಲಿ 5 ಗಂಟೆಗೆ ಮಾಮೂಲಿ ಎತ್ತೀನ. ಅವಾಗ ನಿಂಬೆಹಣ್ಣು ಇದೆಲ್ಲ ಡೈಲಿ ಮಾಡ್ತಾರ ಅವರು. ಯಾರು? ಅದೇ ಯಾರೋ ಜಗಳ ಪಕ್ಕದ ಮನೆಯವರು. ಡೈಲಿ ಬಾಟ ಮಾತ್ರ ಮಾತಿ ಕುಂಕುಮ ಸಾರ್ಸ ಡೈಲಿ ನೋಡಿ ಇಲ್ಲಿಂದ 4 ಗಂಟೆ ಮಾಡ್ತಾರೆ. ಅದನ್ನ ನಮ್ಮ ಓನರು ಏನ್ ಕೇಳಿದ್ರು ಅಂದ್ರೆ, ಈ ತರ ಮಾಡ್ಬೇಡ್ರಿ, ಅದ್ ಕಡೆ ಮಾಡ್ಕೋಗ್ರಿ ಅಂತ ಅಂದ್ರು ಅವರು. ಅಕ್ಕವ್ರು ಅಂದ್ರು. ಅದ್ ನಾವ್ ಹಿಂಗೆ ಮಾಡ್ತೀರಿ, ನಾವು ಈ ತರನ ಮಾಡ್ತೀರಿ, ನಾವು ಏನ್ ಮಾಡ್ಕೊತೀವಿ ಮಾಡ್ಕೋ ಅಂದ್ರು ಅಂತ ಅಕ್ಕ ಬಂದ್ರು. ಆಮೇಲೆ ಆ ಹುಡುಗಿನೂ ಇನ್ನೊಂದು ಅಪ್ಪ ಬಂದು, ಅವ್ರ ಅಮ್ಮ ಬಂದು, ಆಮೇಲೆ ಹಂಗೆ ಇವರು ಕಿತ್ತಾಡ್ತಾ ಇದ್ರ. ಆಮೇಲೆ ನಮ್ಮ ಓನರ್ ಅಮ್ಮನ ಒಂದೇಟು ಹೊಡೆದ್ಬಿಟ್ರು. ಹೊಡೆದಿ ಚತ್ತಾನೆ. ಆಮೇಲೆ ನಮ್ಮ ಓನರ್ ಅಮ್ಮ ಇದ್ಕೊಂಡು ಆ ಹುಡುಗಿನ ಒಂದೇಟು ಹೊಡ್ತು. ನಾವು ಇಲ್ಲೇ ಇದ್ರಲ್ಲ. ಆಮೇಲೆ ಇದ್ಕೊಂಡು ನಮ್ಮ ಓನರ್ ಬಂದ್ಬಿಟ್ಟು ಜಮೀನು ಯಾರ್ದು, ಜಮೀನು ಮಂಜಪ್ಪ ನೋಡ್ತಾನೆ, ಅದು ನಾವು ಕೇಳ್ಬಿಡ್ತಾನೆ ಇಸ್ಕೊಂಡಿದ್ದೀರಾ ಅಂತ ನಾವು ಕೇಳಿದ್ವಿ. ಓನರ್ ಅಂದ್ರ ಅವಾಗ ಇದ್ಕೊಂಡು ಆಯ್ತು. ಅವ್ರು ಫೋನ್ ಹಾಕಿದ್ರೆ ಅವ್ರಕ ಓನರ್ ಫೋನಾಗ ಮಾತಾಡಿದ್ರು. ಮಾತಾಡ್ಸತ್ನಾನೆ ಆ ಜಮೀನು ಅವ್ರ ಅಪ್ಪಂದ, ನಿಮ್ಮ ಅಪ್ಪಂದ ಅಂತ ಇವ್ರಿವ್ರೆ ಹಂಗೆ ಕಿತ್ತ ಅವರೇ ಅಂದಿದ್ದು. ಆಮೇಲೆ ಇದ್ಕೊಂಡು ಇಲ್ಲ ನಮ್ಮ ಜಮೀನಿಲ್ಲ ಅವ್ರದೇ, ಅವ್ರು ಕೇಳ್ಕೊಂಡು ಇಸ್ಕೊಂಡಿರೋದು ನಾವು ಅಂತ ಹೇಳಿದ್ದು. ಆಮೇಲೆ ಇದ್ಕೊಂಡು ನಮ್ಮನವ್ರು ಇದ್ಕೊಂಡು, ಬಿಡಮ್ಮ ಇವ್ ನಿಂತ ಮಾತಾಡೋಕ್ಕಾಗಲ್ಲ, ಇನ್ಸೂರೆನ್ಸ್ ಮಾತಾಡೋಕ್ಕಾಗಲ್ಲ, ಅವ್ರ ಜಮೀನು ಅವ್ರ ಕೇಳಿ ನಾವು ಇಸ್ಕೊಂಡಿದ್ದೀರಿ. ನೀನು ಹಾಕಿರೋ ಥಿಯೇಟರ್ ಮುಂದೆ ಹಾಕೋದು ತಪ್ಪೇ ಅದು. ಹೊಡೆದಾಟ ಅಂದ್ರೆ ಆ ಅಮ್ಮ ಬಂದಿಚ್ಚತ್ನೇ ನಮ್ಮನವರು ಬಿಡಮ್ಮ ಹೋಗಿ ಬೆಲೆ ಮಾತಾಡೋಣ ಅಂತ ಅಂದಿಚ್ಚತ್ನ ಓನರು ನಮ್ಮನವ್ರನ್ನ ಎದೆಬೇಕು ಹಂಗೆ ಗುದ್ದಿದ್ರು ಅವ್ರು. ಎಷ್ಟು ಜನ? ಇಬ್ರು, ಆ ಹುಡುಗಿನೂ ಆ ಮಗಳು ಜೋರ್ಗಣ ತಲ್ಲಿದ್ದು ಎದೆಗೂ ಜೋರ್ಗ ಹಿಂಗ್ ಇಬ್ರು ಒಂದೇ ಸಿಕ್ ತಲ್ಲಿದ್ರ. ಆ ಅಪ್ಪಂಗ ನೋವು ಬಂತು, ಕೆಳಗಡೆ ಬಿದ್ದೋದ್ರು. ಆವಾಗ ಆ ಅಪ್ಪಗ ಎದೆ ನೋಕೇನು ನಿರಾಣೆ ಕಲ್ಕೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಅಷ್ಟೇ ನಡೆದಿದ್ದು. ಆಮೇಲೆ ಏನು ಗೊತ್ತಾಯ್ತು? ಇವಾಗ ಏನಾಯ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಏನು? ಇಲ್ಲ ನಾ ಅವರು ಚೆನ್ನಾ ಇದಾಗಿ ವಾಮಿಟ್ ಬ್ಲಡ್ ಇದು ಮಾಡ್ಕೊಂಡು ಅಂತ ಹೇಳಿದ್ರು. ಅಷ್ಟೇ ನಮ್ಗೆ ಗೊತ್ತಿತ್ತು. ನೀವೇನ್ ಅವ್ರ ಹತ್ರ ಕೆಲಸ ಮಾಡ್ತಿದ್ರ? ಅವ್ರು ಡ್ರೈವರ್ ಏನು ಅವ್ರು ಟ್ರ್ಯಾಕ್ಟರ್ ಏನು ಹೊಡಿತಿದ್ರು? ನಾವು ಗೊಬ್ಬರ ಹೊಡಿತೀವಿ. ಗೊಬ್ಬರನೇ ಬೇರೆ ಗೊಬ್ಬರ ಹೊಡಿತೀವಿ ಅಷ್ಟೇ. ಯಾವಾಗಲೂ ಅಕ್ಕಪಕ್ಕದ ಮನೆ ಗಲಾಟೆ ಆಗ್ತಿತ್ತಾ? ಇಲ್ಲ ಇವತ್ತೇನೆ ಆಗಿದ್ದೆ? ಇಲ್ಲ ಇವತ್ತೇ ಸರ್, ಇವತ್ತೇ ಒಂದು ಇಷ್ಟು ದಿನಕ್ಕೂ ಇವತ್ತೇ. ನಾವು ಇಷ್ಟು ದಿನ ನೋಡಿಲ್ಲ, ಇವತ್ತೇ ನೋಡಿದ್ರು ನಾವು. ಸರಿ. ಅರೆ ಇವರು